ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಟೆಸಲ್ಸ್ ಒಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಜಾಸ್ತಿ ತುಂಬ ದಿನದಿಂದಾನೇ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಇದ್ದಾರೆ, ಈ ಡಿಸೈನ್ ಹೇಗೆ ಅಂತ ಹಾಕಿ ತೋರಿಸಿ ಅಂತ. ನಾನು ಸಹ ಅದು ಇಷ್ಟವಾದ ಡಿಸೈನು, ಬಟ್ ಗ್ಯಾಪ್ ತಗೊಂಡೆ. ನಾನು ಪ್ರಾಕ್ಟೀಸ್ ಮಾಡಿ ನನಗೂ ಅದು ಫೇವ್ರೇಟ್ ಡಿಸೈನ್, ಒನ್ ಆಫ್ ದಿ ಫೇವ್ರೇಟ್ ಡಿಸೈನು. ಅದಕ್ಕೋಸ್ಕರ ಇಷ್ಟು ಲಾಂಗ್ ಗ್ಯಾಪ್ ತಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈಗ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದಕ್ಕಾಗಿ 7 ಎಳೆ ದಾರ, 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೋಡಿ ನಾನು ಈ ರೀತಿಯಾಗಿ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕಿ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿದಾದ್ಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕಿ ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಒಬ್ಬರು ನನಗೆ ಈ ಕ್ರೋಶನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ರು. ಬಟ್ ಅದು ನಾವು ಹೇಗೆ ಅಂದರೆ ಅದನ್ನು ಹೇಳ್ಕೊಡೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹ್ಯಾಂಡಲ್ ಮಾಡ್ತಾರೆ ಕ್ರೋಶನ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 5 ಚೈನ್ಸ್ ಹಾಕಿದ್ದಾದ್ಮೇಲೆ ಅದನ್ನು ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫಸ್ಟು 2 ಟೈಮ್ಸು 5 ಚೈನ್ಸನ್ನು ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡಿ ನಾನು 6 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 6. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು 6 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಇದನ್ನು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಸ್ಟೆಪ್ಪು. 5 ಟೈಮ್ಸು 5 ಚೈನ್ಸ್ನ 2 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ ಈಗ ನಾನು 6 ಚೈನ್ಸ್ ಹಾಕೊಂಡಿದ್ದೀನಿ. ಹಾಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲಿ ಲಾಕ್ ಏನು ಮಾಡಿದ್ದೆ, ಆ ಲಾಕ್ ಒಳಗಡೆ ಈ ರೀತಿಯಾಗಿ ನಾನು ಕ್ರೋಶನ ಸೇರಿಸ್ತಾ ಇದ್ದೀನಿ. ಸೇರಿಸಿ ಥ್ರೆಡ್ಡನ್ನು ಹೊರ್ಗಡೆ ಎಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಈ 6 ಚೈನ್ಸ್ ಹಾಕೊಂಡು ಇಲ್ಲಿ 5 ಚೈನ್ಸ್ ಲಾಕ್ ಏನಿತ್ತು ಅದರೊಳಗಡೆ ಕ್ರೋಶನ ಸೇರಿಸಿ ನಾನು ಥ್ರೆಡ್ಡನ್ನು ಹೊರ್ಗಡೆ ಎಳ್ಕೊಳ್ತಾ ಇದ್ದೀನಿ. ಹೊರ್ಗಡೆ ಎಳೆದು ಮತ್ತೆ ಇವೆರಡನ್ನೂ ಸೇರಿಸಿ ನಾನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಲೂಪ್ ಥರ ನೀಟಾಗಿ ಫಾರ್ಮ್ ಆಗತ್ತೆ. ಈ ಲೂಪ್ ಥರ ಫಾರ್ಮ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂಯೇಷನ್ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ನಾವು 6 ಚೈನ್ಸ್ ಹಾಕ್ಕೊಂಡು ಲೂಪ್ ಫಾರ್ಮ್ ಮಾಡ್ಕೊಂಡಿದ್ದಾದ್ಮೇಲೆ 5 ಚೈನ್ಸನ್ನು 3 ಟೈಮ್ಸ್ ಹಾಕ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಗೆ 1 2 3 4 5 ಚೈನ್ಸ್ ಹಾಕ್ಕೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. 6 ಚೈನ್ಸನ್ನು ಲೂಪ್ ಥರ ಮಾಡ್ಕೊಂಡಿದ್ದಾದ್ಮೇಲೆ ನಾವು 5 ಚೈನ್ಸನ್ನು 3 ಟೈಮ್ಸ್ ಹಾಕ್ಕೋಬೇಕು. ಒಂದು ಸರಿ ಆಯಿತು. ಇವಾಗ 2ನೇ ಸರಿ 3ನೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ನ 2 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ 6 ಚೈನ್ಸನ್ನು ಲಾಕ್ ಮಾಡ್ಕೊಂಡು ಈ ರೀತಿ ಲೂಪ್ ಫಾರ್ಮ್ ಮಾಡಿಕೊಂಡು ಮತ್ತೆ 5 ಚೈನ್ಸನ್ನು 3 ಟೈಮ್ಸ್ ಹಾಕೊಂಡಿದ್ದಾದ್ಮೇಲೆ 6 ಚೈನ್ಸ್ ಹಾಕ್ಕೋಬೇಕು. 1 2 3 4 5 6 ಈ ರೀತಿಯಾಗಿ 6 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ನೋಡಿ ಇಲ್ಲಿ ಲಾಕ್ ಏನು ಮಾಡಿದ್ವಿ 5 ಚೈನ್ಸ್ ಲಾಕು, ಅಲ್ಲಿಂದ ಥ್ರೆಡ್ಡನ್ನು ನಾನು ಒಳಗಡೆ ಎಳ್ಕೊಂಡು ಲೂಪ್ ಥರ ಫಾರ್ಮ್ ಮಾಡ್ಕೊಂಡು ಇಲ್ಲಿ 2 ಲೂಪ್ಸ್ ಬರುತ್ತೆ. ಅದೆರಡನ್ನು ಒಂದು ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಲೂಪ್ ಬರುತ್ತೆ. ಮಾಡ್ಕೊಂಡಿದ್ದಾದ್ಮೇಲೆ ಇದೇ ರೀತಿ ಕಂಟಿನ್ಯೂಯೇಷನ್ 5 ಚೈನ್ಸು 3 ಟೈಮ್ಸು 6 ಚೈನ್ಸು ಲೂಪ್, ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಂಡಿಂಗಲ್ಲಿ ನಾವು 5 ಚೈನ್ಸ್ನ 2 ಟೈಮ್ಸ್ ಮಾತ್ರ ಹಾಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ.
ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಫುಲ್ 4 ಸ್ಟೆಪ್ಸ್ ಬರುತ್ತೆ, ಫುಲ್ ವಿಡಿಯೋನ ವಾಚ್ ಮಾಡಿ, ಆವಾಗನೇ ಇದು ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟು 5 ಚೈನ್ಸ್, 1 2 3 ಆಯಿತು, 4 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ನೋಡಿ ಇಲ್ಲಿ 5 ಚೈನ್ಸ್ ಲಾಕ್ ಏನು ಮಾಡಿದ್ವಿ ಆ ಲಾಕ್ ಮೇಲೇ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಂಡಿರಿ, ಇಲ್ಲಾಂದರೆ ಈ ರೀತಿಯಾಗಿ ಕಷ್ಟ ಆಗುತ್ತೆ ನಾವು ಲಾಕ್ ಮೇಲೆ ಲಾಕ್ ಮಾಡಬೇಕಂದ್ರೆ. ನೋಡಿ 5 ಚೈನ್ಸ್ ಹಾಕೊಂಡು ಲಾಕ್ ಮೇಲೆ ಲಾಕ್ ಮಾಡಿದ್ದಾದ್ಮೇಲೆ ಇನ್ನು ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಈ ರೀತಿಯಾಗಿ 2 ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದಾಯಿತು, ಈಗ ಎರಡನೇ ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಈಗ ಡೈರೆಕ್ಟ್ ಆಗಿ ನಾನು ಈ 6 ಚೈನ್ಸ್ ಲೂಪ್ಸ್ ಏನಿದೆ ಅಲ್ಲಿಗೆ ಈ ರೀತಿಯಾಗಿ ನಾನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ಗೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿ ಡೈರೆಕ್ಟ್ ಆಗಿ ನಾನು ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇಂಪಾರ್ಟೆಂಟ್ ನೋಡ್ಕೊಳ್ಳಿ, 1 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸ್ ಲೂಪ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ 2 ಕಂಬನ ಮಾಡ್ಕೊಂಡಿದ್ದ ಆದ್ಮೇಲೆ ಮತ್ತೆ 2 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ 6 ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ನೀಟಾಗಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 2 ಚೈನ್ಸ್, 1 2 ಚೈನ್ಸ್ ಹಾಕಿದ್ದಾದ್ಮೇಲೆ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಇದೇ ರೀತಿ 2 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಪೆಟಲ್ ರೀತಿ ಬಂದಿದೆ. ಮತ್ತೆ 2 ಕಂಬ ಮಾಡಿದ್ದಾದ್ಮೇಲೆ ಮತ್ತೆ 2 ಚೈನ್ಸ್ ಹಾಕೊಂಡು ಮತ್ತೆ ಈ 6 ಚೈನ್ಸ್ ಏನಿದೆ ಅದಕ್ಕೆ ಈ ರೀತಿಯಾಗಿ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ 2 ಪೆಟಲ್ ರೆಡಿ ಆಗಿದೆ. ಮತ್ತೆ 2 ಚೈನ್ಸ್, 1 2 ಚೈನ್ಸ್ ಹಾಕಿ ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸ್ ಲೂಪ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಇನ್ನೊಂದು ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ 2 ಚೈನ್ಸ್, 1 2 ಚೈನ್ಸ್ ಹಾಕಿ ಮತ್ತೆ ಈ 6 ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 3 ಪೆಟಲ್ಸ್ ರೀತಿ ಬರುತ್ತೆ. ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 3 ಪೆಟಲ್ಸ್ ಬಂದಿದ್ದಾದ್ಮೇಲೆ ನಾನು ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ನೋಡಿ ನಾನು ಪಕ್ಕ 5 ಚೈನ್ಸ್ ಏನಿದೆ ಅಲ್ಲಿಗೆ 2 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ ಲಾಕ್ ಏನಿದೆ ಆ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂಯೇಷನ್ 5 ಚೈನ್ಸ್ ಲಾಕು 2 ಸಿಂಗಲ್ ಕ್ರೋಶೆ ಮತ್ತೆ ಅಲ್ಲಿಂದ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ 2 ಕಂಬ 2 ಚೈನ್ಸ್ ಲಾಕು ಮತ್ತೆ 2 ಚೈನ್ಸ್ 2 ಕಂಬ 2 ಚೈನ್ಸ್ ಲಾಕು ಮತ್ತೆ 2 ಚೈನ್ಸ್ 2 ಕಂಬ 2 ಚೈನ್ಸ್ ಲಾಕ್ ಮಾಡಿದ್ದಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿ 2 ಸಿಂಗಲ್ ಕ್ರೋಶೆ ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ಈ ಸ್ಟೆಪ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, 2 ಪೆಟಲ್ನು ರೆಡಿ ಮಾಡಿದ್ದಾದ್ಮೇಲೆ ಎಂಡಿಂಗ್ ಅಲ್ಲಿ 5 ಚೈನ್ಸ್ ಹಾಕೊಂಡು ಲಾಕ್ ಮಾಡಿ ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಬನ್ನಿ ಥರ್ಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗು
ಥರ್ಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿಗೆ ಈ ರೀತಿಯಾಗಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 5 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಲಾಕ್ ಏನಿದೆ ಆ ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿದ ಆದ್ಮೇಲೆ ಈಗ ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಸ್ಟೆಪ್ಪು. ಇಲ್ಲಿ ಏನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ನೋ ಆ ಪ್ಲೇಸ್ಗಿಂದ ನೋಡಿ ನಾನು ಈ ರೀತಿಯಾಗಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಈ ಥರ್ಡ್ ಪೆಟ್ ಇಲ್ಲಿ ನೋಡಿ ಇಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ 2 ಚೈನ್ಸ್ ಹಾಕಿ ಅಲ್ಲಿಗೊಂದು ಈ ರೀತಿಯಾಗಿ ನಾನು ನೋಡಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಡಿಲ್ ಅಲ್ಲಿ ಇದು ಬರುತ್ತೆ. ಮತ್ತೆ 5 ಚೈನ್ಸ್ 1 2 3 4 5 ಮತ್ತೆ 5 ಚೈನ್ಸ್ ಹಾಕಿ ಮತ್ತೆ ಇಲ್ಲಿ ಏನು ಲಾಕ್ ಮಾಡಿದ್ವೋ ಆ ಪ್ಲೇಸ್ಗೆ ಇನ್ನ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕಿ ಮತ್ತೆ ಈ ಲಾಸ್ಟ್ ಏನಿದೆ ಅಲ್ಲಿಗೊಂದು ಈ ರೀತಿಯಾಗಿ ನೀಟಾಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಇದು ರೆಡಿ ಆಗತ್ತೆ. ಇಲ್ಲಿ 5 ಚೈನ್ಸ್ ಸಿಂಗಲ್ ಕ್ರೋಶೆ 5 ಚೈನ್ಸ್ ಸಿಂಗಲ್ ಕ್ರೋಶೆ 5 ಚೈನ್ಸ್ ಈ ಎಂಡಿಂಗ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ ಆದ್ಮೇಲೆ ಇಲ್ಲಿ ಲಾಕ್ ಏನಿದೆ ಆ ಲಾಕ್ ಮೇಲೆನೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ ಈ ರೀತಿಯಾಗಿ ಬರುತ್ತೆ ಥರ್ಡ್ ಸ್ಟೆಪ್. ಮತ್ತೆ ಕಂಟಿನ್ಯೂಯೇಷನ್ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕಿ ಮತ್ತೆ ನೋಡಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದ ಆದ್ಮೇಲೆ ಮತ್ತೆ ಇದೇ ರೀತಿ ಒಂದು ಸಿಂಗಲ್ ಕ್ರೋಶೆ 5 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ 5 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ 5 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡಿ 5 ಚೈನ್ಸ್ ಮಾಡ್ಕೊಳ್ತಾ ಈ ಥರ್ಡ್ ಸ್ಟೆಪ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ಥರ್ಡ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಎಂಡಿಂಗ್ ಅಲ್ಲಿ ಇಲ್ಲಿ ನೋಡಿ ಲಾಕ್ ಮಾಡಿದಾದ್ಮೇಲೆ 5 ಚೈನ್ಸ್ ಹಾಕೊಂಡು ಲಾಕ್ ಮಾಡ್ಕೊಂಡು ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ 3 ಸ್ಟೆಪ್ಸ್ ಇವಾಗ ಕಂಪ್ಲೀಟ್ ಆಗಿದೆ. ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್ ಫೈನಲ್ ಸ್ಟೆಪ್ಗೋಸ್ಕರ ನಾವು ಸೇಮ್ ಕಲರ್ ಥ್ರೆಡ್ ಅನ್ನ ತಗೋಬೇಕು. ಥರ್ಡ್ ಸ್ಟೆಪ್ ಯಾವ ಕಲರ್ ಥ್ರೆಡ್ ಅಲ್ಲಿ ಹಾಕಿದ್ವೋ ಇವಾಗ ಇದು ಎಷ್ಟೇ ಇದಿದ್ರು ನೀಟಾಗಿ ಫಿನಿಶಿಂಗ್ ಇಲ್ಲಿ ಬಂದ್ಬಿಡುತ್ತೆ. ನಾವು ಆರ್ಚಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟಾರ್ಟಿಂಗು ಲಾಕ್ ಎಲ್ಲಿ ಮಾಡಿದ್ದೀನೋ ಲಾಕ್ ಮಾಡಿದ್ದಾದ್ಮೇಲೆ ಈಗ ನಾನು 1 2 3 4 5 ಚೈನ್ಸ್ ಹಾಕೊಂಡು ಇಲ್ಲಿ ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲಿ ಸರಿಯಾಗಿ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 5 ಚೈನ್ಸ್ ಲಾಕ್ ಮಾಡಿದ್ದಲ್ವಾ ಅದ್ರ ಮೇಲೆನೆ ನೀಟಾಗಿ ಇದನ್ನ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ನೋಡಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 5 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ಸ್ಮಾಲ್ ಸೈಜ್ ಕಂಬಗಳನ್ನ ನಾವು ಈ 5 ಚೈನ್ಸ್ ಪೂರ್ತಿ 6 ಟೈಮ್ಸ್ ಹಾಕೊಳ್ತಾ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. 1 ಆಯ್ತು 2 ಆಯ್ತು ಈಗ 3ನೇ ಕಂಬ 3 4 5 ಕಂಬ ಆಗಿದೆ. ಈಗ 6ನೇ ಕಂಬನ ಹಾಕೊಳ್ತಾ ಇದ್ದೀನಿ. ಹಾಕೊಂಡಿದ್ದಾದ್ಮೇಲೆ ಈಗ ಇಲ್ಲೇ 2 ಚೈನ್ಸ್ ಹಾಕಿ ಈ 5 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಇಲ್ಲಿಂದ ನಾನು ಕಂಬಗಳನ್ನ ಹಾಕ್ಕೊಳ್ತಾ ರೆಡಿ ಮಾಡ್ಕೊಳ್ತಾ ಬಂದಿದ್ದೀನಿ. 6 ಕಂಬನ ಹಾಕ್ಕೊಂಡಿದ್ದೀನಿ, ಎಲ್ಲ ಒಂದೇ ಹೈಟಿಗೆ ಬರೋ ಥರ ಸ್ಮಾಲ್ ಸೈಜು. ಮತ್ತೆ 2 ಚೈನ್ಸ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೇಮ್ 5 ಚೈನ್ಸ್ ಏನಿದೆ ಅಲ್ಲಿಗೆ ಮತ್ತೆ 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನಾನು ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೊಂದು ನೀಟಾಗಿ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಚೈನ್ಸ್ ಹಾಕೊಂಡು ಇದೇ 5 ಚೈನ್ಸ್ಗೆ ಲಾಕ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 2 ಚೈನ್ಸ್ ಹಾಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ 5 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಇದೇ ರೀತಿ ನಾನು 3 ಕಂಬನ ಸ್ಟಾರ್ಟಿಂಗ್ ಮಾಡ್ಕೊತೀನಿ. 1 ಆಯ್ತು, 2 ಆಯ್ತು, ಈಗ 3ನೇ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 3 ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲೆ ನೋಡಿ, ಇಲ್ಲಿ ಮೇಲೆ ಏನು ಕಂಬದ ಮೇಲೆ ಗ್ಯಾಪ್ ಇದೆ ಅಲ್ಲಿಂದ ಹೊರ್ಗಡೆ ಎಳೆದು ಇದನ್ನ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ 3 ಚೈನ್ಸ್ನ. ನೋಡಿ, ಆಗ ಈ ರೀತಿಯಾಗಿ ಪಿಕಾ ಸ್ಟಿಚ್ ರೆಡಿ ಆಗತ್ತೆ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಸೇಮ್ ಪ್ಲೇಸ್ ಇಂದಾನೆ ನೆಕ್ಸ್ಟ್ 3 ಕಂಬನ ಮಾಡ್ಕೊಳ್ತಾ ಇದ್ದೀನಿ. 1 ಆಯ್ತು, ಈಗ 2ನೇದು, ಈಗ 3ನೇದು. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಈ ಸೇಮ್ 5 ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ, 1 ಪೆಟಲ್, ಇದು 2ನೇ ಪೆಟಲ್ ಈ ರೀತಿಯಾಗಿ ರೆಡಿ ಆಗಿದೆ. ಮತ್ತೆ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ನಾನೊಂದು ಸಿಂಗಲ್ ಕ್ರೋಶನ ನೀಟಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ 1 2 ಚೈನ್ಸ್ ಹಾಕಿ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸ್ಮಾಲ್ ಸೈಜ್ ಅಲ್ಲಿ ಈ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ 6 ಕಂಬನ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ 2 ಚೈನ್ ಹಾಕೊಂಡಿದ್ದಾದ್ಮೇಲೆ 6 ಕಂಬನ ಹಾಕೊಂಡು ಇಲ್ಲಿ ಲಾಕ್ ಏನ್ ಮಾಡಿದ್ದೆ ಅದ್ರ ಮೇಲೆನೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಡಿಸೈನು ಈ ರೀತಿಯಾಗಿ ಬರುತ್ತೆ. ಮತ್ತೆ ಆಸ್ ಯೂಶುವಲ್ 5 ಚೈನ್ಸ್ ಲಾಕ್ ಮಾಡ್ಕೊಂಡು ಮತ್ತೆ ಅಲ್ಲಿಂದಾನೆ 6 ಕಂಬ ಮಾಡ್ಕೊಂಡು 2 ಚೈನ್ಸ್ ಲಾಕು, ಮತ್ತೆ ಸೆಕೆಂಡ್ 1 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಇಲ್ಲಿಂದ 2 ಚೈನ್ಸ್ 3 ಕಂಬ ಹಾಕೊಂಡಿದ್ದಾದ್ಮೇಲೆ 4 ಚೈನ್ಸ್ ಹಾಕೊಂಡು ಇನ್ಮೇಲೆ ಏನ್ ಕಂಬ ಇರುತ್ತೆ ಅಲ್ಲಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ ಮತ್ತೆ 2 ಚೈನ್ಸ್ ಹಾಕೊಂಡು ಲಾಕು, ಮತ್ತೆ ನೆಕ್ಸ್ಟ್ 5 ಚೈನ್ಸ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡು 6 ಕಂಬ ಮಾಡ್ಕೊಂಡು ಇಲ್ಲಿ ಲಾಕ್ ಏನ್ ಮಾಡಿರ್ತೀವಿ ಅಲ್ಲಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇದೇ ರೀತಿ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೋಬೇಕು. ಬನ್ನಿ, ಇದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಹೇಗ್ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣುತ್ತೆ ಡಿಸೈನು. ನಾನು ಆಲ್ರೆಡಿ ಹಾಕಿ ಪ್ರಾಕ್ಟೀಸ್ ಮಾಡಿದ್ದೆ. ಇಲ್ಲಿ ಏನು ಇದಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ನೋಡಿ, ಇಲ್ಲಿ ನಾನು ಯಾವುದೇ ರೀತಿ 2 ಚೈನ್ಸ್ ಹಾಕೊಳ್ದಿರ ನಾನು ಹಂಗೆ ಕಂಬಗಳನ್ನ ಹಾಕೊಂಡು ಹೋಗಿದ್ದೀನಿ. ನಾನು ಇಲ್ಲಿ 2 ಚೈನ್ಸ್ ಹಾಕೊಂಡು ಕಂಬಗಳನ್ನ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಓವೆನ್ ಶೇಪಲ್ಲಿ ಬಂದಿದೆ. ಇದು ಬಂದು ಇದೇ ರೀತಿ ಬಂದಿದೆ. ನೀವು ಈ ರೀತಿ ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಡೈರೆಕ್ಟ್ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ ನಾನು ಕಂಬನ ಹಾಕೊಂಡಿದ್ದೀನಿ. ಇಲ್ಲಿ ನಾನು ಕಂಬನ ಹಾಕೊಂಡಿಲ್ಲ, 2 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಇದನ್ನ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದೆರಡರಲ್ಲೂ ಡಿಫ್ರೆನ್ಸು ತುಂಬ ಚೆನ್ನಾಗಿರುತ್ತೆ. ಡಿಸೈನು ವಿತೌಟ್ ಟ್ಯಾಸಲ್ಸ್ ಅಲ್ಲಿ ನಾವು ಈ ಡಿಸೈನ್ ಹಾಕೋಬಹುದು. ಇವಾಗ ಸ್ಯಾರೀಸ್ ಅಲ್ಲಿ ಈ ರೀತಿಯಾಗಿ ಪೆಟಲ್ಸ್ ಟೈಪ್ ಎಲ್ಲ ಡಿಸೈನ್ ಬರುತ್ತಲ್ವಾ, ಅಂತ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೇಕಂದ್ರೆ ಇಲ್ಲಿ ಒಂದು ಸ್ಟೋನ್ ಕುಂದನ್ನ ಅಂಟಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಡಿಸೈನು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಡಿಸೈನು ಸಹ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನೀವೂ ಸಹ ಈ ಡಿಸೈನ್ನ ನಿಮ್ಮ ಸ್ಯಾರಿಗೆ ಟ್ರೈ ಮಾಡಿ ಅಂತ ಹೇಳ್ತಾ ಫೋಟೋ ತೆಗೆದು ನನ್ನ ವಾಟ್ಸಪ್ ಅಥವಾ ಫೇಸ್ಬುಕ್ ಗ್ರೂಪಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು RR ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.